Hello, doctor. Hello. Hello Doctor with Dr. Chandrika Anand. Hello, doctor. ಒಂದು ಕಾಲದಲ್ಲಿ ಬಹಳ ಅಪರೂಪ ಅದೇನಂದರೆ ಟ್ವಿನ್ಸ್ ಆಗೋದು. ಆ್ಯಂಡ್ ಹಿಂದಿನ ಕಾಲದಲ್ಲಿ ಟ್ವಿನ್ಸ್ ಆಯಿತು ಅಂದರೆ ಹೆರಿಡಿಟ್ರಿ ಇರಬೇಕದು, ಅಂದರೆ ಅವರ ಫ್ಯಾಮಿಲಿಲಿ ಆ ಟ್ವಿನ್ಸ್ ಟ್ವಿನ್ಸ್ ಆಗಿರುತ್ತೆ ಯಾರಿಗಾದ್ರೂ ಅನ್ನೋದಿದ್ರೆ ಇವ್ರಿಗಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಬಟ್ ಇವತ್ತಿನ ದಿನಕ್ಕೆ ಟ್ವಿನ್ಸ್ ಸಾಕಷ್ಟು ಕಾರಣಗಳಿಗಾಗುತ್ತೆ. ಅದನ್ನೇ ಇವತ್ತಿನ ಎಪಿಸೋಡಲ್ಲಿ ಅನಲೈಸ್ ಮಾಡೋಣ. ಸೊ ಗ್ಲೋಬಲ್ ಇನ್ಸಿಡೆನ್ಸ್ ಆಫ್ ಟ್ವಿನ್ಸ್ ಆರ್ 1 in 30, ಬಟ್ ಭಾರತದಲ್ಲಿ 9 to 16 per 1000 ಬರ್ತ್ಸ್ ಅನ್ನತ್ತೆ ಕೆಲವೊಂದು ಸ್ಟಡೀಸ್. ಬಟ್ ಕಳೆದ 20 ವರ್ಷಗಳಲ್ಲಿ 10-fold ಇನ್ಕ್ರೀಸ್ ಕಂಡಿದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಯಾಕೆ ಇತ್ತೀಚಿನ ದಿನದಲ್ಲಿ ಹೆಚ್ಚಾಗಿ ಟ್ವಿನ್ಸ್ನ ನೋಡ್ತೀವಿ ನಾವು ವೆನ್ ಕಂಪೇರ್ ಟು ಒಂದು 10-20 ವರ್ಷಕ್ಕೆ ಮುಂಚೆ? ಟ್ವಿನ್ಸ್ ಅಲ್ಲಿ ಎರಡು ವಿಧಾನ ಇರುತ್ತೆ. ಒಂದು, ವೈ ಡು ಟ್ವಿನ್ಸ್ ಹ್ಯಾಪನ್ ಅಂದ್ರೆ ಆಲ್ ಆಫ್ us know one egg and one sperm will unite to become one embryo or one baby ಅಲ್ವಾ. ಸೊ ಈ ಒಂದು ಎಂಬ್ರಿಯೋ ಡಿವಿಷನ್ ಟೈಮ್ನಲ್ಲಿ ಎರಡು ಎಂಬ್ರಿಯೋಸ್ ಆಗಿ ಡಿವೈಡ್ ಆಯಿತು ಅಂತಂದ್ರೆ ಮೊನೋಜೈಗೋಟಿಕ್ ಟ್ವಿನ್ಸ್ ಇಲ್ಲ ಐಡೆಂಟಿಕಲ್ ಟ್ವಿನ್ಸ್ ಅಂತ ಹೇಳ್ತೀವಿ. ಅದ್ರದ್ದು ಪ್ರಿವಿಲೆನ್ಸ್ ಅಷ್ಟೇ ಇದೆ, ಮೊದಲಿನೂ ಅಷ್ಟೇ ಇದೆ. ಅದು ಯಾರಿಗಾಗತ್ತೆ ಯಾಕಾಗತ್ತೆ ಅಂತ ಹೇಳಕ್ ಬರಲ್ಲ. ಅದು ಆ ಎಂಬ್ರಿಯೋ ಡಿವೈಡ್ ಮಾಡೋ ಟೈಮಲ್ಲಿ ಎರಡು ಬೇಬಿಯಾಗಿ ಡಿವೈಡ್ ಆಗಿಬಿಡುತ್ತೆ. ಸೊ ದೇ ಆರ್ ಐಡೆಂಟಿಕಲ್ ಜೆನೆಟಿಕಲಿ, ಲುಕ್ ವೈಸ್, ಅಂಡ್ ಇಬ್ರು ಬಾಯ್ಸ್ ಇರ್ತಾರೆ ಇಲ್ಲ ಇಬ್ರು ಗರ್ಲ್ಸ್ ಇರ್ತಾರೆ, ಅವ್ರದ್ದು HLA DNA ಎಲ್ಲ ಮ್ಯಾಚ್ ಆಗುತ್ತೆ. ದೇ ಆರ್ ಕಾಲ್ಡ್ ಐಡೆಂಟಿಕಲ್ ಟ್ವಿನ್ಸ್. ದೇ ಕಮ್ ವಿತ್ ಅ ಸೆಟ್ ಆಫ್ ಡಿಫ್ರೆಂಟ್ ಕಾಂಪ್ಲಿಕೇಶನ್ಸ್. ಅದನ್ನ ಆಮೇಲೆ ಮಾತಾಡೋಣ. ದಟ್ಸ್ ಓನ್ಲಿ ಅರೌಂಡ್ 30% ಆಫ್ ಟ್ವಿನ್ಸ್ ಆರ್ ಐಡೆಂಟಿಕಲ್ ಟ್ವಿನ್ಸ್. 70% ಆಫ್ ಟ್ವಿನ್ಸ್ ಆರ್ ಕಾಲ್ಡ್ ಫ್ರೆಟರ್ನಲ್ ಟ್ವಿನ್ಸ್ ಆರ್ ನಾನ್ ಐಡೆಂಟಿಕಲ್ ಟ್ವಿನ್ಸ್. ಇದು ಏನಾಗುತ್ತೆ ಅಂದರೆ ಎರಡು ಮೊಟ್ಟೆಗೆ ಎರಡು ಸ್ಪರ್ಮು ಡಿಫ್ರೆಂಟ್ ಸ್ಪರ್ಮ್ಸ್, ಡಿಫ್ರೆಂಟ್ ಎಗ್ ಅಂಡ್ ಡಿಫ್ರೆಂಟ್ ಸ್ಪರ್ಮ್ಸ್ ಯುನೈಟ್ ಆಗಿ ಡೈಜೈಗೋಟಿಕ್ ಟ್ವಿನ್ಸ್ ಅಂತ ಹೇಳ್ತೀವಿ. ಆರ್ ನಾನ್ ಐಡೆಂಟಿಕಲ್ ಆರ್ ಫ್ರೆಟರ್ನಲ್ ಟ್ವಿನ್ಸ್ ಅಂತ ಹೇಳ್ತೀವಿ. ದೀಸ್ ಟ್ವಿನ್ಸ್ ಆರ್ ಬಿಕಮ್ ಮೋರ್ ಕಾಮನ್. ಯಾವಾಗ ನಿಮಗೆ ಎರಡೆರಡು ಮೊಟ್ಟೆ, ಒಂದು ಮೊಟ್ಟೆ ಬದಲು ಎರಡೆರಡು ಮೊಟ್ಟೆ ಉತ್ಪತ್ತಿ ಆಗುತ್ತೆ ಅಂದರೆ, ಒಂದು ಅಡ್ವಾನ್ಸ್ಡ್ ಏಜ್ ಪ್ರೆಗ್ನೆನ್ಸಿ, ಈಗ 30-35 ಇಯರ್ಸ್ ಆದಮೇಲೆ ಒಂದು ದ ಐಡಿಯಲ್ ಏಜ್ ಫಾರ್ ಕನ್ಸೀವಿಂಗ್ ಆಸ್ ವಿ ಪ್ರೀವಿಯಸ್ಲಿ ಡಿಸ್ಕಸ್ ಇಸ್ ಇನ್ 20s. 30s ಆದಮೇಲೆ ಸ್ವಲ್ಪ ಓವೇರಿಯನ್ ಫಂಕ್ಷನ್ ಸ್ವಲ್ಪ ಏರ್ಪೇರ್ ಆಗಿ ಒಂದೇ ಸೈಕಲ್ನಲ್ಲಿ ಎರಡು ಮೊಟ್ಟೆ ರಿಲೀಸ್ ಆಯಿತು ಅಂದರೆ, ಆ್ಯಂಡ್ ಮಿಲಿಯನ್ ಗಟ್ಟಲೆ ಸ್ಪರ್ಮ್ಸ್ ಒಂದು ಸೆಕ್ಷುವಲ್ ಇಂಟರ್ಕೋರ್ಸ್ನಲ್ಲಿ ಮಿಲಿಯನ್ ಗಟ್ಟಲೆ ಸ್ಪರ್ಮ್ಸ್ ಆಚೆ ಬರ್ತವೆ. ಸೊ ಎರಡು ಸ್ಪರ್ಮ್ಸ್ ಹೋಗಿ ಎರಡು ಮೆಚೂರ್ ಎಗ್ಸ್ನ ಆಯಿತು ಅಂದರೆ ಅದು ಟ್ವಿನ್ ಪ್ರೆಗ್ನೆನ್ಸಿ ಆಗುತ್ತೆ. ದಟ್ ಈಸ್ ಇನ್ಕ್ರೀಸಿಂಗ್ ಬಿಕಾಸ್ ಒಂದು ಅಡ್ವಾನ್ಸ್ಡ್ ಏಜ್ ಪ್ರೆಗ್ನೆನ್ಸಿ. ವಿಮೆನ್ ಆರ್ ಗೆಟಿಂಗ್ ಪ್ರೆಗ್ನೆಂಟ್ ಮೋರ್ ದೆನ್ 30-35 ಇಯರ್ಸ್ 40 ಇಯರ್ಸ್. ಆಗ ಅವ್ರಿಗೆ ನ್ಯಾಚುರಲ್ ಟೆಂಡೆನ್ಸಿ ಫಾರ್ ಟ್ವಿನ್ಸ್ ಆರ್ ಮಲ್ಟಿಪಲ್ ಪ್ರೆಗ್ನೆನ್ಸಿ ಇರುತ್ತೆ ಒಂದು. ಮತ್ತು ಇನ್ನೊಂದು, ಈಗ ಇನ್ಫರ್ಟಿಲಿಟಿ ಆರ್ ಫರ್ಟಿಲಿಟಿ ಮಕ್ಕಳಾಗಲಿಲ್ಲ ಅಂತ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳುವಾಗ ಅವ್ರೇನು ಮಾಡ್ತಾರೆ, ನಿಮಗೆ ಇಂಜೆಕ್ಷನ್ಸ್ ಮಾತ್ರ ಮಲ್ಟಿಪಲ್ ಎಗ್ಸ್ ಫಾರ್ಮ್ ಆಗಂಗೆ ಮಾಡ್ತಾರೆ. ಸೊ ಈ ಓವ್ಯುಲೇಷನ್ ಇಂಡಕ್ಷನ್ ಮೆಡಿಕೇಶನ್ಸ್ ಅಂತ ಇರುತ್ತೆ, ಕ್ಲೋಮಿಫೆನ್ ಸಿಟ್ರೇಟ್ ಅಂತ ಇರುತ್ತೆ, ಲೆಟ್ರಜಾಲ್ ಅಂತ ಇರುತ್ತೆ. ಪರ್ಟಿಕ್ಯುಲರ್ಲಿ ಕ್ಲೋಮಿಫೆನ್ ಸಿಟ್ರೇಟ್ಗೆ ಒಂದು ಮೊಟ್ಟೆ ಬದಲಿ 4-5 ಮೊಟ್ಟೆ ರಿಲೀಸ್ ಆಗುತ್ತೆ. ಆವಾಗಲೂ ಸ್ಪರ್ಮ್ಸ್ ಅದನ್ನ ಹೋಗಿ ಫರ್ಟಿಲೈಸ್ ಮಾಡ್ತು ಅಂದರೆ ಟ್ವಿನ್ ಪ್ರೆಗ್ನೆನ್ಸಿ ಚಾನ್ಸಸ್ ಜಾಸ್ತಿ. ಗೊಂಡೆಡೋಟ್ರೋಪಿನ್ಸ್ ಅಂತ ಇಂಜೆಕ್ಷನ್ಸ್ ಇರುತ್ತೆ, ಆ ಇಂಜೆಕ್ಷನ್ ಕೊಡ್ತು ಅಂದ್ರೂ ನ್ಯಾಚುರಲ್ ಆಗಾದ್ರೂ ಟ್ವಿನ್ಸ್ ಜಾಸ್ತಿ ಇರುತ್ತೆ. ಸೊ ಈ ಫರ್ಟಿಲಿಟಿ ಮೆಡಿಕೇಷನ್ಸಿಂದ ಆಲ್ಮೋಸ್ಟ್ ಅಪ್ ಟು 30% ಆಫ್ ಟ್ವಿನ್ಸ್ ಇನ್ಕ್ರೀಸ್ ಆಗುತ್ತೆ. 30% ಆಫ್ ಟ್ವಿನ್ಸ್ ಆಗ್ತಾ ಇರೋದು ಈಗ ಅದಕ್ಕೋಸ್ಕರ ಫರ್ಟಿಲಿಟಿ ಮೆಡಿಕೇಷನ್ಸಿಂದ ಒಂದು. ಇನ್ನೊಂದು IVFನಲ್ಲಿ ಏನು ಮಾಡ್ತಾರೆ, ಅವರು ಒಂದು 7-8 ಎಂಬ್ರಿಯೋನ ಕ್ರಿಯೇಟ್ ಮಾಡ್ತಾರೆ. ಮತ್ತು ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡುವಾಗ, ತಾಯಿಯ ಗರ್ಭಕೋಶಕ್ಕೆ ಟ್ರಾನ್ಸ್ಫರ್ ಮಾಡುವಾಗ ಒಂದು 2-3 ಹಾಕ್ತಾರೆ. ಯಾಕಂದರೆ ಎಲ್ಲ ಕಚ್ಕೊಳ್ಳುತ್ತೋ ಇಲ್ವೋ, ಅಟ್ಲೀಸ್ಟ್ ಒಂದಾದ್ರೆ ಉಳ್ಕೊಳ್ಳಿ ಅಂತ 3-4-2-3 ಡಿಪೆಂಡಿಂಗ್ ಆನ್ ದ ಹೆಲ್ತ್ ಆಫ್ ದ ಎಂಬ್ರಿಯೋಸ್ ಹಾಕ್ತಾರೆ. ಆಗ ಕೂಡ ಸಪೋಸ್ 2 ಹಾಕಿ 2 ಚೆನ್ನಾಗಿ ಇಂಪ್ಲಾಂಟ್ ಆಗಿಬಿಟ್ರೆ ಟ್ವಿನ್ಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅಡ್ವಾನ್ಸ್ಡ್ ಏಜ್ ಇನ್ ಪ್ರೆಗ್ನೆನ್ಸಿ, ಯೂಸ್ ಆಫ್ ಫರ್ಟಿಲಿಟಿ ಮೆಡಿಕೇಶನ್ಸ್ ಆ್ಯಂಡ್ IVF ಹ್ಯಾಸ್ ಡೆಫಿನೆಟ್ಲಿ ಇನ್ಕ್ರೀಸ್ ದಿ ಪ್ರಿವಿಲೆನ್ಸ್ ಆಫ್ ಟ್ವಿನ್ಸ್ ಇನ್ ಆಲ್ ಓವರ್ ದ ವರ್ಲ್ಡ್ ಆ್ಯಂಡ್ ಆಲ್ಸೋ ಇನ್ ಇಂಡಿಯಾ. ಓಕೆ. ಆ್ಯಂಡ್ ಒಂದು ಕಾಲದಲ್ಲಿ ಟ್ವಿನ್ಸ್ ಅಂದರೆ ಆಶ್ಚರ್ಯ ಪಡ್ತಿದ್ವಿ, ಅವ್ರನ್ನ ಆಶ್ಚರ್ಯದಿಂದ ನೋಡ್ತಿದ್ವಿ, ಬಿಕಾಸ್ ಇಟ್ ವಾಸ್ ಅ ವೆರಿ ವೆರಿ ರೇರ್ ಫೆನಾಮಿನನ್. ನಮ್ಮ ಸ್ಕೂಲಲ್ಲಿ ಇಬ್ಬರಿದ್ರು ಮ್ಯಾಮ್, ಹರ್ಷಿತಾ ಆ್ಯಂಡ್ ಹರಿತಾ. ಐ ರಿಮೆಂಬರ್ ಸೋ ವೆಲ್. ದೇವರ್ ಐಡೆಂಟಿಕಲ್ ಟ್ವಿನ್ಸ್, ತುಂಬಾ ಸಿಮಿಲಾರಿಟಿ ಇತ್ತು. ಆ್ಯಂಡ್ ಇಡೀ ಸ್ಕೂಲಲ್ಲಿ ಅವ್ರು ಮಾತ್ರನೇ ಟ್ವಿನ್ಸ್. ಬಟ್ ಇವತ್ತಿನ ದಿನ ಟ್ವಿನ್ಸ್ ತುಂಬ ಕಾಮನ್ ಆಗಿ ಕೇಳ್ತೀವಿ ಅಟ್ಲೀಸ್ಟ್ ನಾವು. ಆ್ಯಂಡ್ ಕೇಳ್ತಿದ್ದ ಹಾಗೇನೆ ನಾವೇ ಅಸ್ಯೂಮ್ ಮಾಡ್ಕೋತೀವಿ ಟ್ವಿನ್ಸ್ ಆಯಿತು ಅಂದರೆ ಮೋಸ್ಟ್ಲಿ IVF ಮಾಡಿಸ್ಕೊಂಡಿರ್ತಾರೆ ಅಂತ. ಕರೆಕ್ಟ್. ಬಟ್ ನೀವು ಹೇಳಿದ್ರಿ ಅಡ್ವಾನ್ಸ್ಡ್ ಏಜಲ್ಲೂ ಟ್ವಿನ್ಸ್ ಆಗ್ತಾರೆ ಅಂತ. ಈ ಎರಡರಲ್ಲಿ ವಿಚ್ ಇಸ್ ಲೈಕ್ ಮೋಸ್ಟ್ ಕಾಮನ್ ಮ್ಯಾಮ್? ಆಬ್ವಿಯಸ್ಲಿ ಫರ್ಟಿಲಿಟಿ ಟ್ರೀಟ್ಮೆಂಟ್ ಇಸ್ ಮೋರ್ ಕಾಮನ್ ಬಿಕಾಸ್ ಈಗ ಇನ್ಫರ್ಟಿಲಿಟಿ ಜಾಸ್ತಿ ಆಗ್ತಾ ಇದೆ ಡ್ಯೂ ಟು ಡಿಫ್ರೆಂಟ್ ಕಾಸಸ್. ಮೇಲ್ ಫರ್ಟಿಲಿಟಿ ಫ್ಯಾಕ್ಟರ್ಸ್ ಇರ್ಬೋದು, ಫೀಮೇಲ್ ಇರ್ಬೋದು. ಸೊ ಇನ್ಫರ್ಟಿಲಿಟಿ ಸೆಂಟರ್ಸ್ ಜಾಸ್ತಿ ಆಗ್ತಿದೆ. ಈಗ ಜನರಿಗೆಲ್ಲ ಟೈಲರ್ ಮೇಡ್, ನನಗೆ ಈ ವರ್ಷ ಪ್ರೆಗ್ನೆಂಟ್ ಆಗಲೇಬೇಕು ಆ ಥರ ಏನೇನೋ ಪ್ಲಾನ್ಸ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಓವ್ಯುಲೇಷನ್ ಇಂಡಕ್ಷನ್ ಮೆಡಿಕೇಶನ್ಸ್ ಜಾಸ್ತಿ ತೊಗೊತಾ ಇದ್ದಾರೆ, IVF ಜಾಸ್ತಿ ಆಗ್ತಿದೆ. ಸೊ ಹಾಗಾಗಿ ಖಂಡಿತ ಜಾಸ್ತಿ. ಓಕೆ. ಆ್ಯಂಡ್ ವಾಟ್ ಆರ್ ದ ಕಾಂಪ್ಲಿಕೇಶನ್ಸ್? ಒಂದೇ ಮಗು ಇರುವಂತಹ ಗರ್ಭಕೋಶಕ್ಕೂ 2 ಮಗು ಇರುವಂತಹ ಒಂದು ಇದಕ್ಕೂ ವಾಟ್ ಆರ್ ದ ಕಾಂಪ್ಲಿಕೇಶನ್ಸ್ ಮ್ಯಾಮ್?
ಈಗ ನೀನು ಅರ್ಥ ಮಾಡ್ಕೋ, ಒಂದು ವುಮನ್ಸ್ ಬಾಡಿ ಇಸ್ ಡಿಸೈನ್ ಟು ಬೇರ್ ಒನ್ ಬೇಬಿ ಅಲ್ವಾ. ಸೊ ಅದರಲ್ಲಿ 2 ಬೇಬೀಸ್, ಆ ಯೂಟ್ರಸ್ನಲ್ಲಿ 2 ಬೇಬೀಸ್. ಯೂಟ್ರಸ್ ಒಂದು ಸ್ಮಾಲ್ ಎಷ್ಟೊಂದು 35-40 ಗ್ರಾಮ್ಸ್ ಇರೋವಂಥ ಒಂದು ಆರ್ಗನ್ನು ನಿಮಗೆ ಆಲ್ಮೋಸ್ಟ್ 1 kg 2 kg ಆಗೋಷ್ಟು ದೊಡ್ಡದಾಗುತ್ತೆ ಆಯಿತಾ. ಅದ್ರ ಬ್ಲಡ್ ಸಪ್ಲೈ ನಿಂಗೆ ಅರೌಂಡ್ 50 ml per minute ಇರೋದು ಈಗ ನಿನಗೆ 600-700 ml per minute ಆಗುತ್ತೆ. ಸೊ ಆ ಹಾರ್ಟ್ ದೊಡ್ಡದಾಗುತ್ತೆ, ಆ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ, ಬ್ಲಡ್ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ದ ಹೋಲ್ ಬಾಡಿ ಆಫ್ ದ ಮದರ್ ವಿಲ್ ಚೇಂಜ್ ಇನ್ ಪ್ರೆಗ್ನೆನ್ಸಿ. ಈಗ ಡಿಮಾಂಡ್ ಡಬಲ್ ಆಗೋಯ್ತು ಸಡನ್ ಆಗಿ ಅಂತಂದರೆ ಡೆಫಿನೆಟ್ಲಿ ಕಾಂಪ್ಲಿಕೇಶನ್ಸ್ ಮದರ್ಗೂ ಆಗುತ್ತೆ, ಬೇಬಿಗೆ ಕೂಡ ಆಗುತ್ತೆ. ಒಂದು ಟೆಕ್ನಿಕಲಿ ತೊಗೊಂತು ಅಂತಂದರೆ ಯೂಟ್ರಸ್ ಸೈಜ್ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದಾಗುತ್ತೆ, ತುಂಬ ದೊಡ್ಡದಾಗಕ್ಕಾಗಲ್ಲ. ಸೊ ಜಾಗ ಕಡಿಮೆ ಇರೋದ್ರಿಂದ ಆಲ್ಮೋಸ್ಟ್ ಅಪ್ ಟು 50% ಬೇಬೀಸ್ಗೆ ಪ್ರೀಟರ್ಮ್ ಡೆಲಿವರಿ ಆಗೋ ಸಾಧ್ಯತೆ ಇರುತ್ತೆ. ಅರ್ಥ ಆಯ್ತು ಅಂದರೆ ಬೇಗನೆ ಡೆಲಿವರಿ ಆಗಿ, ಯಾಕಂದರೆ ಜಾಗ ಇಲ್ಲ. ಸಿಂಪಲ್ ಥಿಂಗ್, ಜಾಗ ಇಲ್ಲ ಆಯಿತಾ. ಎಷ್ಟು 2 ಮಕ್ಕಳು 3-4 kg ಆಗುವಷ್ಟು ಜಾಗ ಖಂಡಿತ ಇಲ್ಲ. ಸೊ ಹಾಗಾಗಿ 2-2.5-2.5 kg ಆಗೋಷ್ಟೊಳಗಡೆ ಇಲ್ಲ ವಾಟರ್ ಬ್ರೇಕ್ ಆಗೋದು, ಇಲ್ಲ ಪೇಯ್ನ್ ಬಂದುಬಿಡೋದು, ಬ್ಲೀಡಿಂಗ್ ಆಗೋದು, ಆ ಥರ ಆಗಿ 50% ಆಫ್ ಡೆಲಿವರೀಸ್ ಇನ್ ಟ್ವಿನ್ಸ್ ಈಸ್ ಪ್ರೀಟರ್ಮ್ ಡೆಲಿವರೀಸ್. So because they are preterm deliveries, the chances of ICU for the baby also increases. So ಈ ಮಕ್ಕಳಿಗೆ ಸ್ವಲ್ಪ NICU ಕೇರ್ ಕೂಡ ಜಾಸ್ತಿ ಬೇಕಾಗುತ್ತೆ. ಸೊ ಅದಕ್ಕೆ ಯಾವಾಗ ಜಾಗ ಜಾಸ್ತಿ ಇಲ್ಲ ಪ್ರೀಟರ್ಮ್ ಆಗುತ್ತೆ ಅಂದಿದ ತಕ್ಷಣ ನಾವು ವಿಪರೀತ ಓಡಾಡಬೇಡಿ, ಎಕ್ಸಸೈಸ್ ಮಾಡಬೇಡಿ, ಅಲ್ಲಿ ಇಲ್ಲಿ ತಿರುಗಬೇಡಿ. ಸಿಂಗಲ್ನವ್ರು ನಾವೇನು ಹೇಳ್ತೀವಿ, ನೀವು ಚೆನ್ನಾಗಿ ಆ್ಯಕ್ಟಿವಾಗಿ ಓಡಾಡಿ ಮಸಲ್ ಟೋನ್ ಚೆನ್ನಾಗಿ ಮಾಡ್ಕೊಳ್ಳಿ, ನಾರ್ಮಲ್ ಡೆಲಿವರಿ ಸಾಧ್ಯತೆ ಚೆನ್ನಾಗಿರುತ್ತೆ ಅಂತೆಲ್ಲ ಏನು ಹೇಳ್ತೀವಿ ಅದನ್ನು ಇವ್ರಿಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಯಾಕಂದರೆ 50% ರಿಸ್ಕ್ ಆಫ್ ಪ್ರೀಟರ್ಮ್ ಲೇಬರ್ ಇರುತ್ತೆ. ಸೊ ನಾವು ಟ್ರಾವೆಲ್ ಮಾಡ್ಬೋದಾ ಅಂತ ಕೇಳ್ತಾರೆ, ಇಲ್ಲ ನಾವು ಭಾರ ಎತ್ಬೋದಾ ಅಂತ ಕೇಳ್ತಾರೆ, ಎಕ್ಸಸೈಸ್ ಮಾಡ್ಬೋದಾ, ಪ್ರೀನೇಟಲ್ ಯೋಗ ಅಂತಾರೆ. ಅವೆಲ್ಲ ಸ್ವಲ್ಪ ರಿಸ್ಕಿ ಇರುತ್ತೆ. ಯಾಕೆಂದರೆ ಆಲ್ರೆಡಿ ದ ಸ್ಪೇಸ್ ಇಸ್ ಸೋ ಫುಲ್. ಇವ್ರು ಏನಾರು ಸ್ವಲ್ಪ ಎಕ್ಸಸೈಸ್ ಮಾಡಿ, ಸ್ವಲ್ಪ ಟ್ರಾವೆಲ್ ಮಾಡಿ ಎತ್ತಕ್ಕೆ ನೀರಿಗೆ ಹೋಗ್ಬಿಡ್ತು ಅಂತಂದರೆ ಆ ಲೇಬರ್ನ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ಇವ್ರಿಗೆ ಫಿಸಿಕಲ್ಲಾಗಿ ಒಂದು ಪ್ರಾಬ್ಲಮ್ ಆಗೋದು ಲ್ಯಾಕ್ ಆಫ್ ಸ್ಪೇಸ್. ಸೊ ಪ್ರೀಟರ್ಮ್ ಡೆಲಿವರಿ ಚಾನ್ಸಸ್ ಜಾಸ್ತಿ. ಮತ್ತು ಈ ಯೂಟ್ರಸ್ ತುಂಬ ದೊಡ್ಡದಾಗಿ ಇವಾಗ ಇಮ್ಯಾಜಿನ್ ಮಾಡ್ಕೊಂಡು 3 kg ಒಂದು ಮಗು ಅಂದರೆ ಪ್ಲೆಸೆಂಟ ಒಂದು ಅರ್ಧ kg ಇರುತ್ತೆ, ಆ ಮಗು ಸುತ್ತ ವಾಟರ್ ಒಂದು 1/4 kg, ಯೂಟ್ರಸ್ ವಿತ್ ಬ್ಲಡ್ ಫ್ಲೋ 1 kg. ಸೊ ಶಿ ವಿಲ್ ಬಿ ಆ್ಯಕ್ಚುಲಿ ಹೋಲ್ಡಿಂಗ್ ಅ ವೆಯ್ಟ್ ಆಫ್ ಅರೌಂಡ್ 6-7 kg. ಒಂದು 6 kg ಇರುತ್ತೆ. ಇಮ್ಯಾಜಿನ್ 6 kg ನೀನು ಹೊಟ್ಟೆನಲ್ಲಿ ಇಟ್ಕೊಂಡು ತಿಂಗಳಾನ್ಗಟ್ಟಲೆ ಓಡಾಡಬೇಕು ಅಟ್ಲೀಸ್ಟ್ ಲಾಸ್ಟ್ 2 months. ಈ ಟ್ವಿನ್ಸ್ನಲ್ಲಿ ಅದು ಜಾಸ್ತಿ ಆಗುತ್ತೆ, ಆಲ್ಮೋಸ್ಟ್ ಡಬಲ್ ಆಗೋದ್ರಿಂದಾಗಿ ತಾಯಿಗೆ ಬ್ರೆತ್ಲೆಸ್ನೆಸ್ ಜಾಸ್ತಿ ಆಗುತ್ತೆ. ಜಾಗ ತುಂಬ ದೊಡ್ಡ ಯೂಟ್ರಸ್ ಆಗಿ ಅವಳು ಕೂತ್ಕೊಳ್ಳೋದು ಕಷ್ಟ, ನಿಂತ್ಕೊಳ್ಳೋದು ಕಷ್ಟ, ಜಾರ್ ಬಿದ್ದೋಗೋ ಚಾನ್ಸಸ್ ಜಾಸ್ತಿ, ಮೆಟ್ಲತ್ತಕ್ಕಾಗಲ್ಲ ಆಯಿತಾ. ಊಟ ಸೇರಲ್ಲ, ಯಾಕಂದರೆ ಸ್ಟಮಕ್ಕು ಕಂಪ್ರೆಸ್ ಆಗಿಬಿಡುತ್ತೆ, ಕರಳೆಲ್ಲನೂ ಕಂಪ್ರೆಸ್ ಆಗುತ್ತೆ, ಜಾಗ ಇಲ್ಲ. ಸೊ ಹಾಗಾಗಿ ಊಟ ಸೇರಲ್ಲ, ಸ್ವಲ್ಪನೇ ತಿನ್ನಬೇಕು. ಸುಮಾರು ಮಸ್ಕ್ಯುಲೋಸ್ಕೆಲಿಟಲ್ ಪ್ರಾಬ್ಲಮ್ಸ್, ಬೆನ್ನೋವು ಬರುತ್ತೆ, ಮೈಕೈ ನೋವು ಬರುತ್ತೆ, ಕಾಲು ಊತ ಜಾಸ್ತಿ. ಸೊ ಈ ಥರ ಪ್ರಾಬ್ಲಮ್ಸ್ ಕೂಡ ಆ ಸೈಜಿಂದಾಗಿ ಆಗ್ಬೋದು. ಅದಲ್ಲದೆ ತಾಯಿಗೆ BP ಬರೋ ರಿಸ್ಕ್ ಜಾಸ್ತಿ ಇರುತ್ತೆ, ಶುಗರ್ ಬರೋ ರಿಸ್ಕ್ ಜಾಸ್ತಿ ಇರುತ್ತೆ. ಆಮೇಲೆ ಅವಳು ಚೆನ್ನಾಗಿ ತಿನ್ನಬೇಕು, ಬಿಕಾಸ್ 2 ಮಕ್ಳಿಗೆ ಆಹಾರ ಕೊಡಬೇಕಲ್ಲ. ಸೊ ಹಾಗಾಗಿ ಅವಳಿಗೆ ಡಯಟ್ರಿ ಡಿಫಿಷಿಯನ್ಸಿ, ರಕ್ತ ಕಡಿಮೆ ಆಗೋದು, ಅವೆಲ್ಲ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ. ಓಕೆ. ಸೊ ಇಂಥ ತಾಯಂದ್ರು ಮೇಡಮ್ ನಾನು ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಫುಲ್ ಟರ್ಮ್ ಕಂಪ್ಲೀಟ್ ಮಾಡಬೇಕು, ನಿಮ್ಮ ಸಜೆಷನ್ಸ್ ಕೊಡಿ. ವಾಟ್ ಆರ್ ಫ್ಯೂ ಸಜೆಷನ್ಸ್ ಅಥವಾ ಡೂಸ್ ಆ್ಯಂಡ್ ಡೋಂಟ್ಸ್ ದಟ್ ಯು ವುಡ್ ಸಜೆಸ್ಟ್? ನಾನು ಫಸ್ಟ್ ಟ್ವಿನ್ಸ್ ಅಂತ ಆದ ತಕ್ಷಣ ಕೆಲವ್ರಿಗೆ ಗಾಬರಿ ಆಗುತ್ತೆ, ಕೆಲವ್ರಿಗೆ ಖುಷಿ ಆಗುತ್ತೆ, ಕೆಲವ್ರಿಗೆ ಏನು ಮಾಡಬೇಕು ಅಂತ ಭಯ ಆಗುತ್ತೆ. ಈ ಥರ ಮಿಕ್ಸ್ಡ್ ಎಮೋಷನ್ಸ್ ವೆನ್ ದ ಪೇಷಂಟ್ ಗೆಟ್ಸ್ ಫಸ್ಟ್ ಸ್ಕ್ಯಾನಲ್ಲೇ ಗೊತ್ತಾಗುತ್ತೆ. 8 week ಸ್ಕ್ಯಾನಲ್ಲೇ ನಮಗೆ 2 ಸ್ಯಾಕ್ ಇದೆ, 2 ಮಕ್ಕಳಿದೆ ಅಂತ ಗೊತ್ತಾಗುತ್ತೆ. ಮತ್ತು ಅರ್ಲಿ ಸ್ಕ್ಯಾನ್ಸಲ್ಲಿ ಗೊತ್ತಾಗುತ್ತೆ ಈ ಮೊನೋಝೈಗೋಟಿಕಾ ಡೈಝೈಗೋಟಿಕಾ ಅಂತ ಗೊತ್ತಾಗುತ್ತೆ. ಅಂದರೆ 2 separate egg and 2 sperms ಇಲ್ಲ ಒಂದೇ ಡಿವೈಡ್ ಆಗಿರೋದು ಅಂತ ಗೊತ್ತಾಗುತ್ತೆ. ಮೊನೋಝೈಗೋಟಿಕ್ ಟ್ವಿನ್ಸ್ನಲ್ಲಿ ಅಂದರೆ ಐಡೆಂಟಿಕಲ್ ಟ್ವಿನ್ಸ್ನಲ್ಲಿ ಕೆಲವೊಂದು ಕಾಂಪ್ಲಿಕೇಶನ್ ಜಾಸ್ತಿ. ಅಂದರೆ ದೇ ವಿಲ್ ಬಿ ಶೇರಿಂಗ್ ಒಂದು ಸಿಂಗಲ್ ಪ್ಲೆಸೆಂಟಾ. ಈ ಕಡೆ ಒಂದು ಮಗು, ಆ ಕಡೆ ಒಂದು ಮಗು ಇರುತ್ತೆ, ಸಿಂಗಲ್ ಪ್ಲೆಸೆಂಟಾ ಇರುತ್ತೆ. ಸೊ ಹಾಗಾಗಿ ಒಂದು ಮಗುಗೆ ಜಾಸ್ತಿ ಆಹಾರ ಹೋಗ್ಬೋದು, ಒಂದು ಮಗುಗೆ ಕಡಿಮೆ ಆಗ್ಬೋದು. ಸೊ ಒಂದು 3 kg ತನಕ ಹೋಗುತ್ತೆ, ಇನ್ನೊಂದು 1 ಕಾಲ್ಗೆ ನಿಂತ್ಕೊಂಡ್ಬಿಡ್ಬೋದು, ಡಿಸ್ಕಾರ್ಡೆಂಟ್ ಗ್ರೋತ್ ಅಂತೀವಿ. ಇನ್ನೊಂದು 2 ಮಕ್ಕಳಿಗೂ ಕನೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಅಂದರೆ ಪ್ಲೆಸೆಂಟಲ್ಲಿ ಟ್ವಿನ್ ಟು ಟ್ವಿನ್ ಟ್ರಾನ್ಸ್ಫ್ಯೂಷನ್ ಸಿಂಡ್ರೋಮ್ ಅಂತ, ಒಂದು ಮಗು ಬ್ಲಡ್ ಎಲ್ಲ ಇನ್ನೊಂದು ಮಗು ಹೊಟ್ಟೋಗ್ಬಿಡುತ್ತೆ. ಇದು ಅನಿಮಿಕ್ ಆಗುತ್ತೆ, ಇದು ಓವರ್ ಗ್ರೋತ್ ಆಗಿ ಪಾಲಿಸೈಥೆಮಿಕ್ ಆಗುತ್ತೆ. ಸೊ ದೇರ್ ಆರ್ ಎ ಡಿಫ್ರೆಂಟ್ ಸೆಟ್ ಆಫ್ ಯುನೀಕ್ ಕಾಂಪ್ಲಿಕೇಶನ್ಸ್ ಇನ್ ಮೊನೋಝೈಗೋಟಿಕ್ ಟ್ವಿನ್ಸ್. ಸೊ ಫಸ್ಟ್ 8 to 10 week ಸ್ಕ್ಯಾನಲ್ಲಿ ಸ್ಕ್ಯಾನಿಂಗ್ ಡಾಕ್ಟರ್ ನಮ್ಗೆ ನೋಡಿ ಹೇಳ್ತಾರೆ ಇದು ಮೊನೋಝೈಗೋಟಿಕಾ ಇಲ್ಲ ಡೈಝೈಗೋಟಿಕ್ ಆರ್ ನಾನ್ ಐಡೆಂಟಿಕಲ್ ಟ್ವಿನ್ಸ್ ಆರ್ ಮೋರ್ ಕಾಮನ್. ಸೊ ಹಾಗಾಗಿ ಆ ಥರ ಆಯಿತು ಅಂತಂದರೆ ದಟ್ ಇಸ್ ಗುಡ್ ಆ್ಯಕ್ಚುಲಿ. ಐಡೆಂಟಿಕಲ್ ಆದರೆ ಸ್ವಲ್ಪ ಕಷ್ಟ, ತಾಯಿಗೆ ಮಕ್ಳಿಗೆ ಕಷ್ಟ ಇರುತ್ತೆ. ಸೊ ಈ ಕಾಂಟೆಕ್ಸಲ್ಲಿ ನಾನು ಫಸ್ಟು ಪೇಷಂಟ್ಸ್ಗೆ ಕೌನ್ಸಿಲ್ ಮಾಡೋದೇನು ಅಂದರೆ, ನೀವು ಏನು ಅರ್ಥ ಮಾಡ್ಕೋಬೇಕು ಟ್ವಿನ್ಸ್ ಅಂದರೆ, ಒಂದು 2 to 3 years ಯುವರ್ ಲೈಫ್ ವಿಲ್ ಚೇಂಜ್. ಇಟ್ ಈಸ್ ನಾಟ್ ದ ಸೇಮ್. ಈಗ ಎಲ್ಲರ ಥರನೂ ಮೊದಲಿನ ಥರನೂ ನೀವು ಕಂಪೇರ್ ಮಾಡ್ಕೊಳಕ್ಕಾಗಲ್ಲ. ಆ್ಯಂಡ್ ಯು ವಿಲ್ ನೀಡ್ ಲಾಡ್ ಆಫ್ ಸಪೋರ್ಟ್ ಆಯಿತಾ. ಸೊ ಈ ಟ್ವಿನ್ಸ್ ಹೊತ್ಕೊಂಡಿರೋಂಥ ತಾಯಿಯರು ಮತ್ತು ಅವ್ರ ಹಸ್ಬೆಂಡ್ಗೆ
ಸುಮಾರು ಸಪೋರ್ಟ್ ಬೇಕಾಗುತ್ತೆ. ಏನು ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಬೇಕಾಗುತ್ತೆ, ಅವ್ರಿಗೆ ಜಾಸ್ತಿ ಟೆಸ್ಟ್ಗಳಿರ್ತವೆ, ಜಾಸ್ತಿ ಸ್ಕ್ಯಾನ್ಸ್ ಇರ್ತವೆ, ಮಕ್ಕಳು ICU ಹೋಗೋ ರಿಸ್ಕ್ ಜಾಸ್ತಿ ಇರುತ್ತೆ, ತಾಯಿ ಕಾಂಪ್ಲಿಕೇಶನ್ಸ್ ರಿಸ್ಕ್ ಇರುತ್ತೆ, ಸೊ ಖರ್ಚು ಜಾಸ್ತಿ ಇರುತ್ತೆ, ಮತ್ತು ಮೆಡಿಸಿನ್ಸ್ ಜಾಸ್ತಿ, 2 ಐರನ್ ಟ್ಯಾಬ್ಲೆಟ್ ಕೊಡ್ತೀವಿ, 2 ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಸೊ ಹಾಗಾಗಿ ಅವ್ರಿಗೆ ಫೈನಾನ್ಷಿಯಲ್ ಖರ್ಚು ಜಾಸ್ತಿ ಇರುತ್ತೆ. ನಾಳೆ 2 ಮಕ್ಕಳನ್ನ ನೋಡ್ಕೋಬೇಕು, ಅವಕ್ಕೆ ಫೀಡಿಂಗಕ್ಕೆ ಪ್ರಾಬ್ಲಮ್. ಸೊ ಹಾಗಾಗಿ ಒಂದು ಖರ್ಚು, ಮತ್ತು ಇನ್ನೊಂದು ಅವ್ರಿಗೆ ಸಪೋರ್ಟ್ ಬೇಕು, ಯಾವುದು ಜನಗಳು ಬೇಕು. ಅವರ ಹುಡುಗನ ತಂದೆ ತಾಯಿ, ಹುಡುಗಿ ತಂದೆ ತಾಯಿ, ಮತ್ತು ಅವ್ರ ಮನೆಯವರು ಎಲ್ಲರೂ ನೋಡ್ಕೋಬೇಕು. ಯಾಕಂದರೆ ಒಂದು ಮಗು ಅಳುತ್ತೆ, ಒಂದು ಮಗು ಮಲಗಿರುತ್ತೆ. ಸೊ ಇಟ್ ಕ್ಯಾನ್ ಬಿ ವೆರಿ ವೆರಿ ಸ್ಟ್ರೆಸ್ಫುಲ್ ಆ್ಯಂಡ್ ಓವರ್ವೆಲ್ಮಿಂಗ್ ಫಾರ್ ದ ಕಪಲ್. ಸೊ ಹಾಗಾಗಿ ಮನೆಯಲ್ಲಿ ಫ್ಯಾಮಿಲಿ ಸಪೋರ್ಟ್ನ ಇಟ್ಕೊಳ್ಳೇಬೇಕು. ಟ್ವಿನ್ಸ್ ಸ್ಟಾರ್ಟ್ ಆಗುವ ಜರ್ನಿನಲ್ಲೇ ಇಟ್ಕೋಬೇಕಾಗುತ್ತೆ. ಬಿಕಾಸ್ ಶಿ ಮೈ ನೀಡ್ ಲಾಟ್ ಆಫ್ ಹೆಲ್ಪ್. 2ನೇದು. 3ನೇದು ಅವ್ರಿಗೆ ಸೈಕಲಾಜಿಕಲ್ ಸಪೋರ್ಟ್ ಕೂಡ ತುಂಬ ಬೇಕಾಗುತ್ತೆ. ಯಾಕಂದರೆ ಈ ಥರ ಟ್ವಿನ್ಸ್ ಆಯಿತು ಅಂದರೆ ಸಡನ್ನಾಗಿ ಅವಳಿಗೆ 2 ಮಕ್ಕಳನ್ನ ನೋಡ್ಕೊತೀನಿ ಅನ್ನೋ ಕಾನ್ಫಿಡೆನ್ಸ್ ಇಲ್ಲದೆ ಇರ್ಬೋದು, ಆ್ಯಂಗ್ಸೈಟಿ ಇರ್ಬೋದು, ಡಿಪ್ರೆಷನ್ ಆಗ್ಬೋದು. ಆಮೇಲೆ ತುಂಬ ಬಿಕಾಸ್ ಶಿಲ್ ಬಿ ಸಫರಿಂಗ್ ಸೋ ಮಚ್ ದಟ್ ಅವಳಿಗೆ ಒಂದು ಕಡೆ ತಿನ್ನೋಕ್ಕಾಗಲ್ಲ, ಒಂದು ಕಡೆ ಓಡಾಡೋಂಗಿಲ್ಲ, 9 ಮಂತ್ಸ್ ಮನೇಲೇ ಕೂತಿರು, ಹಾಸ್ಪಿಟ್ಲ್ಗಳು ಬರೀ ಟೆಸ್ಟ್ಗಳು ಆಡ್ಕೊ. ಆಮೇಲೆ ಡೆಲಿವರಿ ಟೈಮ್ನಲ್ಲೂ ಬ್ಲೀಡಿಂಗ್ ಜಾಸ್ತಿ ಆಗ್ಬೋದು, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗ್ಬೋದು, ಅವಳಿಗೆ ರಿಸ್ಕ್ ಇರ್ಬೋದು. ಇದೆಲ್ಲದರಿಂದ ಹಾಲು ಕುಡಿಸ್ಬೇಕು ನಾಳೆ ಮಕ್ಕಳಾದಮೇಲೆ, ಆ ಹಾಲೂ ತುಂಬ ಕಡಿಮೆ ಆಗೋಯ್ತು, ಇಲ್ಲ 2 ಮಕ್ಳಿಗೆ ಸಾಲಿಲ್ಲ ಅಂತಂದ್ರೆ ಅದೊಂಥರ ಡಿಪ್ರೆಷನ್. ಸೊ ಹಾಗಾಗಿ ಇಟ್ ಕ್ಯಾನ್ ಬಿ ವೆರಿ ವೆರಿ ಚಾಲೆಂಜಿಂಗ್ ಫಾರ್ ದಿ ಮದರ್ ಆ್ಯಂಡ್ ಆಲ್ಸೋ ದ ಫಾದರ್. ಅವ್ನ ಫಾದರ್ಗೆ ಇನ್ನೆಲ್ಲ ತಲೆ ಓಡುತ್ತೆ, ನಾನು 2 ಮಕ್ಕಳನ್ನ ಹೆಂಗೆ ಸಾಕಲಿ, ಹೆಂಗೆ ಸ್ಕೂಲಿಗೆ ಸೇರಿಸ್ಲಿ, ಅವ್ರ ಥಾಟ್ಸ್ ಬೇರೆ ಕಡೆ ಹೋಗುತ್ತೆ. ಫೈನಾನ್ಷಿಯಲ್ಸ್ ಹೆಂಗೆ ಮಾಡೋದು, ಆ ಮಕ್ಕಳನ್ನ 2 ಓದಿಸ್ಬೇಕು, ಅದು ಇದು ಅಂತ. ಸೊ ಹಾಗಾಗಿ ಅವ್ರಿಗೆ ಸೈಕಾಲಜಿಕಲ್ ಸಪೋರ್ಟ್ ಕೂಡ ಬೇಕಾಗುತ್ತೆ. ಸೊ ಈ ಟ್ವಿನ್ಸ್ ಇರೋರಿಗೆ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಸ್ ನಿಮ್ಗೊಂದು ಫಸ್ಟ್ 3 years, ಇಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ದ ಪ್ರೆಗ್ನೆನ್ಸಿಯಿಂದ 3 years ನಿಮಗೆ ಯುವರ್ ಲೈಫ್ ವಿಲ್ ಬಿ ನಾಟ್ ದ ಸೇಮ್ ಆ್ಯಸ್ ಅದರ್ಸ್. ಸೊ ಅದನ್ನು ಕಂಪೇರ್ ಮಾಡಿಕೊಂಡು ಕೊರಗೋ ಬದಲಿ ಅಫ್ಕೋರ್ಸ್ ಯು ಆರ್ ಗೆಟಿಂಗ್ 2 ಬ್ಯೂಟಿಫುಲ್ ಚಿಲ್ಡ್ರನ್, ದರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಅದನ್ನೆಲ್ಲ ನೀವು ಖಂಡಿತ ಎಂಜಾಯ್ ಮಾಡ್ಬೋದು, ಬಟ್ ನಿಮ್ಮ 3 yearsಗೆ ನಿಮಗೆ ಸಪೋರ್ಟ್ ಬೇಕು. ಓಕೆ ಮ್ಯಾಮ್, ಒನ್ ಆಫ್ ಮೈ ಫ್ರೆಂಡ್ಸ್ ಶಿ ಹ್ಯಾಸ್ ಅ ಟ್ವಿನ್ ಸಿಸ್ಟರ್. ಸೊ ಅವ್ರ ತಾಯಿ ಹೇಳಿದ್ದನ್ನ ನನಗೆ ಹೇಳ್ತಾ ಇರ್ತಾಳೆ. ಸೊ ಐ ಫ್ರೀಕ್ವೆಂಟ್ಲಿ ಕ್ವೆಶ್ಚನ್ ಹರ್ ಅಬೌಟ್ ಇಟ್ ಸಿನ್ಸ್ ಶಿ ಹ್ಯಾಸ್ ಅ ಟ್ವಿನ್ ಸಿಸ್ಟರ್. ಸೊ ಅವ್ರ ತಾಯಿಗೆ ಟ್ವಿನ್ಸ್ ಇರೋದು ಗೊತ್ತಿರಲಿಲ್ಲ, ಬಿಕಾಸ್ ಆ ಕಾಲದಲ್ಲಿ ಸ್ಕ್ಯಾನಿಂಗು ಅವೆಲ್ಲ ಇರಲಿಲ್ಲ. ಸೊ ಇವ್ರ ಅಕ್ಕ ಫಸ್ಟ್ ಆಚೆ ಬರ್ತಾಳೆ, ಇವಳು ಹೊಟ್ಟೆಲಿರೋದು ಗೊತ್ತೇ ಇಲ್ಲ ಯಾರಿಗೂ, ಮತ್ತೆ ಪೇನ್ ಕಂಟಿನ್ಯೂಸ್. ಆಫ್ಟರ್ ಫ್ಯೂ ಮಿನಿಟ್ಸ್ ಇವಳು ಆಚೆ ಬರ್ತಾಳೆ. ಬಟ್ ಇವಾಗ ಥಿಂಗ್ಸ್ ಹವ್ ಚೇಂಜ್ಡ್. ಆಫ್ ಕೋರ್ಸ್ ಸ್ಕ್ಯಾನಿಂಗ್ ಅಲ್ಲೇ ಗೊತ್ತಾಗುತ್ತೆ ಟ್ವಿನ್ಸ್ ಇರೋದು. ಬಟ್ ವಾಟ್ ಆರ್ ದ ಚಾನ್ಸಸ್ ಆಫ್ ನಾರ್ಮಲ್ ಡೆಲಿವರಿ? ಆಸ್ ಯು ಸೆಡ್ ಪ್ರೀ ಟರ್ಮ್ ಅಂದರೆ ಆಫ್ ಕೋರ್ಸ್ ಇಟ್ಸ್ ಮೋಸ್ಟ್ಲಿ ನಾಟ್ ಪಾಸಿಬಲ್, ಬಟ್ ಫುಲ್ ಟರ್ಮ್ ಕಂಪ್ಲೀಟ್ ಮಾಡಿದ್ರೆ ಟ್ವಿನ್ಸ್ ಇರುವಾಗ ವಾಟ್ ಆರ್ ದ ಚಾನ್ಸಸ್ ಆಫ್ ನಾರ್ಮಲ್ ಡೆಲಿವರಿ? ಬಿಕಾಸ್ 2 ಮಕ್ಕಳು ಪೊಸಿಷನ್ ಬರಬೇಕು. ಯಾ ಎಕ್ಸಾಕ್ಟ್ಲಿ. ಸೊ ನಾರ್ಮಲ್ ಡೆಲಿವರಿ ಈಸ್ ಪಾಸಿಬಲ್. ವಿ ಹ್ಯಾವ್ ಡನ್ ಲಾಟ್ ಆಫ್ ನಾರ್ಮಲ್ ಡೆಲಿವರೀಸ್ ಫಾರ್ ಟ್ವಿನ್ಸ್. ಅದಕ್ಕೆ ಒಂದು ತಾಯಿಗಾಗಲಿ ಮಗುವಿಗಾಗಲಿ ಅಷ್ಟೊಂದು ಪ್ರಾಬ್ಲಮ್ಸ್ ಇರಬಾರ್ದು. ಅಂದರೆ ಬೇಬಿ ತುಂಬ ಸ್ಮಾಲ್ ಇರೋದು, IUGR ಇರೋದು, ಇಲ್ಲ ಒಂದು ಮಗು ದಪ್ಪ, ಒಂದು ಮಗು ಸಣ್ಣ ಇರಬಾರ್ದು. ಆಮೇಲೆ 2 ಮಕ್ಳದು ತಲೆ ಕೆಳಗಡೆ ಇರಬೇಕು. ಬೋತ್ ದ ಪ್ರೆಸೆಂಟೇಷನ್ ಆಫ್ ಬೋತ್ ಬೇಬೀಸ್ ಹ್ಯಾವ್ ಟು ಬಿ ವರ್ಟೆಕ್ಸ್ ಆರ್ ಕೆಫಾಲಿಕ್, ಆ ಥರ ಇರಬೇಕು. ಮತ್ತು ತಾಯಿಗೆ BP ಶುಗರ್ಗಳಿರಬಾರ್ದು. ಸ್ಪಾಂಟೇನಿಯಸ್ ಆಗಿ ಪೇನ್ ಸ್ಟಾರ್ಟ್ ಆಯಿತು ಅಂದರೆ ನಾವು ವಿ ಹ್ಯಾವ್ ಡನ್ ಲಾಟ್ಸ್ ಆಫ್ ಡೆಲಿವರೀಸ್, ಪರ್ಟಿಕ್ಯುಲರ್ಲಿ ವೆನ್ ವಿ ಆರ್ ಸ್ಟಡಿಂಗ್ ಆ್ಯಂಡ್ ಆಲ್ಸೋ ಇನ್ ದ ಪ್ರಾಕ್ಟಿಸ್ ವಿ ಹ್ಯಾವ್ ಡನ್. ನಾನು ರೀಸೆಂಟ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ದಟ್ ಎಕ್ಸ್ಟ್ರೀಮ್ ಪ್ರೀ ಟರ್ಮ್ ವೆರಿ ಲೋ ಬರ್ತ್ ವೇಟ್, ಅದು ಟ್ವಿನ್ಸ್ ನಾರ್ಮಲ್ಲೇ ಮಾಡಿದ್ದು ನಾನು. ಒಂದು ಬೇಬಿ ಇಟ್ ವಾಸ್ ಲೈಕ್ 800 grams and 1 kg ಬೇಬಿ, ದೇ ಆರ್ ಡೂಯಿಂಗ್ ವೆಲ್ ನಾವು ಅಂತ ಮಾಡಿದ್ವಲ್ಲ, IVF ಬೇಬಿ. ಸೊ ಅವರು ಅದೇ ನಾನು ಗೋಯಿಂಗ್ ಬ್ಯಾಕ್ ಟು ದಟ್ ಎಪಿಸೋಡ್, ಅವರು ನಾಳೆ ಮಕ್ಕಳಾದ್ಮೇಲೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು 6 ತಿಂಗಳಲ್ಲಿ ಪಾಪ ಏನೋ ಒಂದು ಟ್ರಾವೆಲ್ ಮಾಡಿ ಬಂದ ತಕ್ಷಣ ಅವಳಿಗೆ ಈ ಥರ ಆಗೋದು. ಸೊ ಹಂಗಂದ್ಬಿಟ್ಟು ಟ್ರಾವೆಲ್ ಮಾಡಿದವ್ರಿಗೆಲ್ಲ ಆಗುತ್ತೆ ಅಂತೆಲ್ಲ ಪಾಪ ಅವಳಿಗೆ ಆ ಥರ ಆಯಿತು. ಬಿಕಾಸ್ ದ ಬೇಬೀಸ್ ವರ್ ಟೂ ಸ್ಮಾಲ್, ವಿ ಡಿಡ್ ಎನ್ ನಾರ್ಮಲ್ ಡೆಲಿವರಿ, ವೆಜಿನಲ್ ಡೆಲಿವರಿನೇ ಮಾಡಿದ್ದು. ಸೊ ಅದಕ್ಕೆ ಸ್ವಲ್ಪ ಸ್ಕಿಲ್ಸ್ ಬೇಕು, ಚೆನ್ನಾಗಿರೋ ಸ್ಕಿಲ್ಸ್ ಬೇಕು, ಒಳ್ಳೆ ಬ್ಯಾಕಪ್ ಬೇಕು. ಟ್ವಿನ್ಸ್ ಸಿಮಿಲರ್ ಟು ದಟ್ ಲಾರ್ಜ್ ಬೇಬೀಸ್ ಥರ ಪ್ರೊಲಾಂಗ್ ಲೇಬರ್ ಆಗೋದು, ಮತ್ತು ಒಂದು ಮಗು ಬಂದು ಇನ್ನೊಂದು ಮಗು ಬರದೇ ಇರೋದು. ವೆರಿ ರೇರ್ಲಿ ಒಂದು ಮಗು ಬಂದುಬಿಡುತ್ತೆ, 2ನೇ ಮಗು ಬರೋದೇ ಇಲ್ಲ, ಅಡ್ಡಡ್ಡ ಆಗುತ್ತೆ ಅಂದರೆ ಅವಾಗ ಸಿಸೇರಿಯನ್ ಕರ್ಕೊಂಡು ಹೋಗೋರಿದ್ದಾರೆ. ಆಮೇಲೆ 2ನೇ ಬೇಬಿನೇ ಯಾವಾಗಲೂ ಸಫರ್ ಆಗೋದು. ಫಸ್ಟ್ ಬೇಬೀಸ್ ಆರ್ ಯೂಶಲಿ ದೇ ಕಮ್ ಔಟ್ ಫಾಸ್ಟ್ ಆ್ಯಂಡ್ ದೇ ಕಮ್ ಔಟ್ ಹೆಲ್ದಿ. ಸೆಕೆಂಡ್ ಬೇಬಿಗೆ ಏನಾಗುತ್ತೆ, ಆಕ್ಸಿನೇಷನ್ ಕಡಿಮೆ ಆಗುತ್ತೆ, ಯಾಕಂದರೆ ಆ ಯೂಟ್ರಸ್ ಶ್ರಿಂಕ್ ಆಗುತ್ತೆ. ಸೊ ಪ್ಲಸ್ ಟೈಮ್ ಗ್ಯಾಪ್ ತೊಗೊಳೋದ್ರಿಂದ ಸ್ವಲ್ಪ ಸೆಕೆಂಡ್ ಬೇಬೀಸ್ ಕಾಂಪ್ರಮೈಸ್ ಆಗುತ್ತೆ. ಸೆಕೆಂಡ್ ಟ್ವಿನ್ ಈಸ್ ಆಲ್ವೇಸ್ ಇಟ್ ವಿಲ್ ಬೇರ್ ದ ಬ್ರಂಟ್ ಆಫ್ ದ ನಾರ್ಮಲ್ ಡೆಲಿವರಿ. ಸೊ 2 ಬೇಬೀಸು ತಲೆ ಇತ್ತು, 2 ಆವ್ರೇಜ್ ಸೈಜ್ ಇತ್ತು ಅಂದರೆ ನಾರ್ಮಲ್ ಡೆಲಿವರಿ ಖಂಡಿತ ಮಾಡ್ಬೋದು. ಇಟ್ಸ್ ನಾಟ್ ಅನ್ ಇಶ್ಯೂ. ಬಟ್ ಮೋಸ್ಟ್ ಆಫನ್ ಈ ಥರ ಈಗ ಅಡ್ಡಡ್ಡ ಇತ್ತು, 2 ಟ್ರಾನ್ಸ್ಫರ್ಸ್ ಇತ್ತು, ಇಲ್ಲ ಕಾಲು ಮುಂದೆ ಇತ್ತು, ಇಲ್ಲ ತಾಯಿಗೆ BP ಶುಗರ್ ಇದೆ, ಇಲ್ಲ ಎಕ್ಸ್ಟ್ರೀಮ್ ಪ್ರೀ ಟರ್ಮ್, ಇಲ್ಲ ಡಿಸ್ಕಾರ್ಡೆಂಟ್ ಗ್ರೋತ್ ಇದೆ ಅಂತಂದರೆ ಸಿಸೇರಿಯನ್ ಮಾಡೋ ಚಾನ್ಸಸ್ ಖಂಡಿತ ಜಾಸ್ತಿ. ಟ್ವಿನ್ಸಲ್ಲಿ ಸಿಸೇರಿಯನ್ ಜಾಸ್ತಿ. ಸೊ ಜನರಲಿ ನೀವು ನೋಡಿರೋ ಹಾಗೆ ಮ್ಯಾಮ್, ವಾಟ್ ಆರ್ ದ ಇನ್ಸಿಡೆನ್ಸ್ ಆಫ್ ಟ್ವಿನ್ಸ್? ಅಂದರೆ ನೀವು 100 ಪೇಷಂಟ್ಸ್ ನೋಡಿದ್ರೆ ಎಷ್ಟು ಜನರಿಗೆ ವಿಲ್ ಹ್ಯಾವ್ ಟ್ವಿನ್ಸ್? ನನ್ನ ಹತ್ರ IVF ಸೆಂಟರ್ಸ್ನಿಂದ ಪ್ರೆಗ್ನೆಂಟ್ ಆಗಿ ಅಲ್ಲಿ ಡೆಲಿವರಿ ಮಾಡಿಸ್ಕೊಳ್ಳೋಕೆ ಡೆಫಿನೆಟ್ಲಿ ಟ್ವಿನ್ಸ್ ಜಾಸ್ತಿ ಇರುತ್ತೆ. ನನಗೆ ಅಟ್ ಎನಿ ಪಾಯಿಂಟ್ ಐ ಮೇ ಹ್ಯಾವ್ ಅರೌಂಡ್ ಇನ್ ಅ ಇಯರ್ ಮೇ ಬಿ ಸಮ್
10 sets of twins, not more than that. ಓಕೆ ಓಕೆ ಮ್ಯಾಮ್ ಮತ್ತೊಂದು ಕ್ಯೂರಿಯಾಸಿಟಿ ಕ್ವೆಶ್ಚನ್ ಬಿಕಾಸ್ ನಾವು ಟ್ವಿನ್ಸ್ ಬಗ್ಗೆ ಮಾತಾಡುವಾಗ ವಿ ಹರ್ಡ್ ಅ ಲಾಟ್ ಆಫ್ ಟೈಮ್ಸ್ ಏನಂದ್ರೆ ಒಂದು ಮಗುಗೆ ಫೀಲ್ ಆಗೋದು ಇನ್ನೊಂದು ಮಗುಗೆ ಫೀಲ್ ಆಗುತ್ತೆ, ಒಂದು ಮಗು ಹುಷಾರ್ ತಪ್ಪಿದ್ರೆ ಇನ್ನೊಂದು ಮಗು ಹುಷಾರ್ ತಪ್ಪತ್ತೆ. ಇಸ್ ಇಟ್ ಟ್ರೂ ಒಂದು, ಆ್ಯಂಡ್ ಇಸ್ ಇಟ್ ಟ್ರೂ ಇನ್ ಬೋತ್ ಐಡೆಂಟಿಕಲ್ ಆ್ಯಂಡ್ ಫ್ರೆಟರ್ನಲ್ ಟ್ವಿನ್ಸ್? See, I don't know about the feelings part of it. See, obviously ಫಿಸಿಯಾಲಜಿ ಥರ ತೊಗೊಂಡ್ರೆ ಈಗ ಒಂದು ತಾಯಿಗೆ ಜ್ವರ ಬಂದರೆ 2 ಮಕ್ಳಿಗೂ ಆ ಇನ್ಫೆಕ್ಷನ್ ಆಗುತ್ತೆ. ಈಗ ತಾಯಿಗೆ ಬಿ ಪಿ ಇತ್ತು ಅಂತಂದರೆ 2 ಮಕ್ಳಿಗೂ ಗ್ರೋತ್ ಕಡಿಮೆ ಆಗೋದು. ಸೊ ಇಟ್ ವಿಲ್ ಜನರಲಿ ಅಫೆಕ್ಟ್ ಬೋತ್ ದ ಚಿಲ್ಡ್ರನ್ ಈಕ್ವಲಿ. ಬಟ್ ಈ ಮೊನೋಸೈಕೋಟಿಕ್ ಇಲ್ಲ ಐಡೆಂಟಿಕಲ್ ಟ್ವಿನ್ಸ್ ಅಂತ ಏನು ಹೇಳಿದೆ, ಅದರಲ್ಲಿ ಆ್ಯಸ್ ಯು ಟೋಲ್ಡ್ ಟ್ವಿನ್ ಟು ಟ್ವಿನ್ ಟ್ರಾನ್ಸ್ಫ್ಯೂಷನ್ ಸಿಂಡ್ರೋಮ್ ಇರುತ್ತೆ. ಅಂದರೆ ಒಂದು ಮಗು ಬ್ಲಡ್ ಇನ್ನೊಂದು ಮಗು ಹೊಟ್ಟೋಗ್ಬಿಡೋದು, ಒಂದು ಚಿಕ್ಕದಾಗ್ಬಿಡೋದು, ಇನ್ನೊಂದು ತುಂಬ ದೊಡ್ಡದಾಗ್ಬಿಡೋದು, ಆ ಥರ ರಿಸ್ಕ್ಗಳು ಮತ್ತು ಆ ಥರ ರಿಸ್ಕ್ ಜಾಸ್ತಿ ಚಾನ್ಸಸ್ ಇರುತ್ತೆ. ಮ್ಯಾಮ್ ಟ್ವಿನ್ಸ್ ಆದರೆ ಇಬ್ಬರು ಮಕ್ಕಳಿಗೆ ಒಂದೇ ಬ್ಲಡ್ ಗ್ರೂಪೇ ಇರುತ್ತಾ? ಅದೇ ಐಡೆಂಟಿಕಲ್ ಟ್ವಿನ್ಸ್ಗೆ ಐಡೆಂಟಿಕಲ್ ಟ್ವಿನ್ಸ್ ದಟ್ ಈಸ್ 1 embryo dividing into 2 babies. ಅದರಲ್ಲಿ ಎಲ್ಲ ಸೇಮ್, ದಟ್ ಈಸ್ ಬೋತ್ ವಿಲ್ ಬಿ ಸೇಮ್ ಸೆಕ್ಸ್ ಇರುತ್ತೆ, ಇಲ್ಲ ಬಾಯ್ಸ್ ಆರ್ ಗರ್ಲ್ಸ್, ನೋಡೋಕೆ ಒಂದೇ ಥರ ಇರ್ತಾರೆ, HLA DNA ಎಲ್ಲನೂ ಸೇಮ್ ಇರುತ್ತೆ, ಬ್ಲಡ್ ಗ್ರೂಪ್ ಕೂಡ ಸೇಮ್ ಇರುತ್ತೆ. ವೆರಸ್ ನಾನ್ ಐಡೆಂಟಿಕಲ್ ಟ್ವಿನ್ಸಲ್ಲಿ 2 ಗರ್ಲ್ಸ್ 2 ಬಾಯ್ಸ್ 1 ಬಾಯ್ ಗರ್ಲ್ ಯಾವ ಥರ ಬೇಕಾದ್ರೆ. ಓಕೆ. ಆ್ಯಂಡ್ ಈ ಹಿಂದೆ ನಾವು ಬಿಗ್ ಬೇಬೀಸ್ ಮತ್ತು ಸ್ಮಾಲ್ ಬೇಬೀಸ್ ಬಗ್ಗೆ ಮಾತಾಡ್ತಾ ಫ್ಯೂಚರಲ್ಲಿ ಏನಾದರೂ ಕಾಂಪ್ಲಿಕೇಶನ್ಸ್ ಇರಬಹುದಾ ಅನ್ನೋದ್ರ ಬಗ್ಗೆ ಏನು ಡಿಸ್ಕಸ್ ಮಾಡಿದ್ವಿ. ಟ್ವಿನ್ಸ್ ಅಲ್ಲಿ ಆ ಮಕ್ಕಳು ಪರ್ಫೆಕ್ಟ್ಲಿ ನಾರ್ಮಲ್ ಆಗಿ ಇರ್ತಾರ ಅಥವಾ ಫ್ಯೂಚರಲ್ಲಿ ಯಾವ್ದಾದ್ರು ಕಾಂಪ್ಲಿಕೇಶನ್ಸ್ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ? ಇಲ್ಲ, ಬಿಕಾಸ್ ದೇ ಆರ್ ಟ್ವಿನ್ಸ್ ಅಂತ ಅವ್ರಿಗೇನು ಮುಂದೆ ಕಾಂಪ್ಲಿಕೇಶನ್ಸ್ ಅಂತ ಏನಿರಲ್ಲ. ಸಿ ಈ ಟ್ವಿನ್ಸ್ಗೆ ಆಲ್ಮೋಸ್ಟ್ ಅರೌಂಡ್ 3 to 4% ಕಂಜನೈಟಲ್ ಡಿಫೆಕ್ಟ್ಸ್ ಆಗೋ ಚಾನ್ಸಸ್ ಇರುತ್ತೆ ಆಯ್ತಾ, ಕಂಪೇರ್ ಟು ಸಿಂಗಲ್ ಬೇಬೀಸ್. ಈ ಕಂಪೇರ್ ಟು ಸಿಂಗಲ್ ಬೇಬೀಸ್ ಆಲ್ ಕಾಂಪ್ಲಿಕೇಶನ್ಸ್ ಆರ್ 1.5 to 2 times more. ತಾಯಿಗೆ ನಾವು ಏನು ಇಷ್ಟೆಲ್ಲ ನಾವು ಏನು ಫುಲ್ ಸೀರೀಸ್ನಲ್ಲಿ ಏನೇನು ಕಾಯಿಲೆಗಳು ಹೇಳ್ತೀವಿ ಎಲ್ಲನೂ 1.5 to 2 ಟೈಮ್ ಜಾಸ್ತಿ ಇರುತ್ತೆ. ಅಂದರೆ ಅಬಾರ್ಷನ್ ರಿಸ್ಕ್ ಜಾಸ್ತಿ ಇರುತ್ತೆ, ಡಿಫೆಕ್ಟ್ಸ್ ರಿಸ್ಕ್ 1.5 ಟೈಮ್ ಜಾಸ್ತಿ ಇರುತ್ತೆ, ಪ್ರೀಟರ್ಮ್ ರಿಸ್ಕ್ ಜಾಸ್ತಿ ಇರುತ್ತೆ, ಆಮೇಲೆ IUGR ಸ್ಮಾಲ್ ಬೇಬೀಸ್ ರಿಸ್ಕ್ ಜಾಸ್ತಿ ಇರುತ್ತೆ, ಆಮೇಲೆ ತಾಯಿಗೆ ಅನಿಮಿಯಾ ಆಗೋದು, ತಾಯಿಗೆ ಶುಗರ್ ಬರೋದು, BP ಬರೋದು, ಎವ್ರಿಥಿಂಗ್ ಇನ್ಕ್ರೀಸಸ್ ಆಲ್ಮೋಸ್ಟ್ 1.5 to 2 times more. ಸೊ ಈ ಮಕ್ಕಳು ಅಪರೆಂಟ್ಲಿ ಆರೋಗ್ಯವಾಗಿದ್ದು 2.5 kg ಬಂದು 37 ವೀಕ್ಸ್ ತನಕ ಹೋಗೋದು ತುಂಬ ಕಡಿಮೆ, ಯಾಕಂದರೆ ಜಾಗ ಇರೋಲ್ಲ. 36 ತನಕ ಹೋದ್ರೇ ಗ್ರೇಟು, 37 ಇಸ್ ಟರ್ಮ್ ಅಲ್ವಾ, ಸೊ 36 ತನಕ ಹೋದರೆ ಗ್ರೇಟ್. ಬಟ್ ಪ್ರಿಮೆಚೂರ್ ಬೇಬೀಸ್ಗೆ ಟ್ವಿನ್ ಬೇಬೀಸ್ಗೆ ನಾವು 34 ತನಕ ಬಂದರೆ ಸಾಕು ಅಂತ ಹೇಳ್ತೀವಿ. ಅಟ್ಲೀಸ್ಟ್ 34 ಇಸ್ ಮೆಚುರಿಟಿ ಫಾರ್ ದೆಮ್. 34 ಮೇಲೆ ಎಷ್ಟು ದಿನ ಬಂದ್ರೂ ಒಳ್ಳೇದು ಅಂತ ಹೇಳ್ತೀವಿ. ಸೊ ಆ ಮಕ್ಕಳು 34 ವೀಕ್ಸ್ ದಾಟ್ಬಿಟ್ಟು ತಾಯಿಗೆ ಏನೂ ಕಾಯಿಲೆ ಇಲ್ಲ ಅಂದರೆ ಪರ್ಫೆಕ್ಟ್ಲಿ ಆಲ್ರೈಟ್ ಆಗಿರ್ಬೋದು ಆ ಮಕ್ಕಳು ಆಯಿತಾ. ವೆರೇಸ್ ಇನ್ ಕೇಸ್ ಏನಾರ ತಾಯಿಗೆ BP ಶುಗರ್ ಇದ್ದು ಈ ಮಕ್ಕಳು ಚಿಕ್ಕದಾಗಿತ್ತು, IUGR ಆಗಿತ್ತು, ಇಲ್ಲ ತುಂಬ ಪ್ರೀಟಮ್ 28 ವೀಕ್ಸ್ 30 ವೀಕ್ಸ್ಗೆ ಆಯಿತು ಅಂದರೆ ಆ ಮಕ್ಕಳು ಆ ಪ್ರೀಟಮ್ ಬೇಬೀಸ್ಗೆ ಏನೇನು ಚಾಲೆಂಜಸ್ ಇರ್ತವೆ ಅದು ಮುಂದೆ ಆ ಥರ ಬರ್ಬೋದು. ಮ್ಯಾಮ್ ಲಾಸ್ಟ್ 8 ವೀಕ್ಸಲ್ಲಿ ಮಾಡುವಂಥ ಸ್ಕ್ಯಾನ್ನ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ನಾವು ಲಾಸ್ಟ್ ಫ್ಯೂ ಎಪಿಸೋಡ್ಸಲ್ಲಿ. ಸೋನೋಗ್ರಫರ್ಸ್ ಹೇಗಿದೆ ಪ್ಲೇ ಸಚ್ ಅನ್ ಇಂಪಾರ್ಟೆಂಟ್ ರೋಲ್ ಅಂತ. ಒಂದು ಮಗು ಇದ್ದಾಗ ಯೂಟ್ರಸ್ನ ಲೆಂತ್ ಆ್ಯಂಡ್ ಬ್ರೆತ್ ಮತ್ತು ಇನ್ನೊಂದಿಷ್ಟು ಪ್ಯಾರಾಮೀಟರ್ಸ್ನ ಇಟ್ಕೊಂಡು ಪ್ಲೆಸೆಂಟಾ ಇಷ್ಟು kg, ವಾಟರ್ ಇಷ್ಟು ವೆಯ್ಟ್ ಅಂದರೆ ಮಗು ಇಷ್ಟು ವೆಯ್ಟ್ ಅಂತ ದೇ ಕ್ಯಾನ್ ಗೆಸ್. ಬಟ್ ಟ್ವಿನ್ಸ್ ಅಲ್ಲಿ ಇಸ್ ಇಟ್ ಡಿಫಿಕಲ್ಟ್ ಅಂತ? ಡೆಫಿನೆಟ್ಲಿ ಇಟ್ ಇಸ್ ಟೆಕ್ನಿಕಲಿ ತುಂಬ ಡಿಫಿಕಲ್ಟ್ ಇರುತ್ತೆ, ಯಾಕೆಂದರೆ ಅದು ಇಟ್ ಇಸ್ ಅ ಡೈನಮಿಕ್ ಸ್ಟಡಿ. ಇವಾಗ ನೀವು ಹೊಟ್ಟೆ ನೋವು ಅಂತ ಹೋದರೆ ಲಿವರು, ಸ್ಪ್ಲೀನು, ಯೂಟ್ರಸ್ಸು, ಓವರೀಸ್ ನೋಡ್ತಾರೆ, ಅವೆಲ್ಲ ಅಲ್ಲೇ ಕೂತಿರೋದನ್ನ ನಿಧಾನ ಗಂಟೆಗಟ್ಟಲೆ ಕೂಡ ಸ್ಕ್ಯಾನ್ ಮಾಡ್ಬೋದು. ವೆರಸ್ ಈ ಪ್ರೆಗ್ನೆನ್ಸಿಲಿ ಮಗು ಓಡಾಡ್ತಾ ಇರುತ್ತೆ, ಕೈ ಮೂವ್ ಮಾಡುತ್ತೆ, ಕಾಲು ಮೂವ್ ಮಾಡುತ್ತೆ, ಆ ಕಡೆ ತಿರುಗುತ್ತೆ ಈ ಕಡೆ ತಿರುಗುತ್ತೆ. ಅಂಥ ಟೈಮ್ನಲ್ಲಿ ತುಂಬ ಡೀಟೇಲಾಗಿ ಪ್ರತಿಯೊಂದು ಆರ್ಗನನ್ನು ನೋಡುವಂಥ ಸೊನಾಲಜಿಸ್ಟು ದೇ ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಫಾರ್ ಅಸ್. ರೇಡಿಯಾಲಜಿಸ್ಟ್, ಸೊನಾಲಜಿಸ್ಟ್ ಆ್ಯಂಡ್ ಫಿಟಲ್ ಮೆಡಿಸಿನ್ ಡಾಕ್ಟರ್ಸ್ ಇಂದಾಗಿ ನಮ್ಮದು ಏನು ಒಳ್ಳೆ ಔಟ್ಕಮ್ಮು, ನಮಗೇನು ಒಳ್ಳೆ ಹೆಸರಿರುತ್ತೆ, ದೇ ಪ್ಲೇ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ರೋಲ್. ಬಿಕಾಸ್ ಅವರು ಖಂಡಿತ ಅವ್ರು ಎಷ್ಟು ಡೀಟೇಲಾಗಿ ನೋಡ್ತಾರೆ ಅಂದರೆ ಪ್ರತಿ ಬೇಬಿದು ಕೈ ಕಾಲು ಮೆಜರ್ ಮಾಡಬೇಕು, ಬ್ರೈನ್ ನೋಡಬೇಕು, ಹಾರ್ಟ್ ನೋಡಬೇಕು, ಭಾಳ ಕಷ್ಟ ಅವ್ರಿಗೆ. ದೇ ವಿಲ್ ಟೇಕ್ ಆಲ್ಮೋಸ್ಟ್ ಅಪ್ ಟು 1 hour. ಒಂದು ಟ್ವಿನ್ ಪ್ರೆಗ್ನೆನ್ಸಿ ಅಂದರೆ ಅವ್ರು 1 hour ಬ್ಲಾಕ್ ಮಾಡಿಬಿಟ್ಟು ಒಳ್ಳೆ ಸ್ಕ್ಯಾನ್ ಮೆಷಿನ್ ಇಟ್ಕೊಂಡು ನೋಡ್ತಾರೆ. ಅವರಿಂದಾಗಿ ನಮಗೆ ತುಂಬ ಕೆಲಸ ಹೆಲ್ಪ್ ಆಗಿದೆ. ಓಕೆ, ಇನ್ನೇನಾದರೂ ವಿಷಯಗಳಿದೆಯಾ ಮ್ಯಾಮ್ ದಟ್ ವಿ ಶುಡ್ ಕೀಪ್ ಇನ್ ಮೈಂಡ್, ಎಸ್ಪೆಷಲಿ ಟ್ವಿನ್ಸ್ ಅಂತ ಕನ್ಫರ್ಮ್ ಆದರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ? ಈಗ ಒಂದು ಟ್ವಿನ್ಸ್ ಅಂತ ಕನ್ಫರ್ಮ್ ಆದ ತಕ್ಷಣ ಇಮಿಡಿಯೇಟಾಗಿ ನೀವು ಒಂದು ಮೆಂಟಲಿ ರೆಡಿ ಆಗಬೇಕು, ಫ್ಯಾಮಿಲಿ ಸಪೋರ್ಟ್ ತೊಗೋಬೇಕು, ಫೈನಾನ್ಷಿಯಲ್ಸ್ ರೆಡಿ ಮಾಡ್ಕೋಬೇಕು, ಪ್ಲಸ್ ಅದರ ಜೊತೆಗೆ ಡಯಟ್ ಆಯಿತಾ. ನೀವು ಏನೇನು ಒಳ್ಳೆಯ ಆಹಾರಗಳು ನಾವೇನೇನು ಡಿಸ್ಕಸ್ ಮಾಡಿದ್ವಿ ಅದನ್ನು ಜಾಸ್ತಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು, ಮತ್ತು ಸ್ವಲ್ಪ ರೆಸ್ಟ್ನಲ್ಲೇ ಇರಬೇಕು. ಆಮೇಲೆ ಕೆಲವೊಂದು ರೆಗ್ಯುಲರ್ ಚೆಕಪ್ಸ್ಕೋಬೇಕು. ಸಿಂಗಲ್ ಬೇಬೀಸ್ಗೆ ನಾವು ತಿಂಗ್ಳಿಗೆ 1 ಚೆಕಪ್ ಅಂತ ಹೇಳಿದ್ವಿ. ಈಗ ಆಲ್ಮೋಸ್ಟ್ ಕೆಲವರಿಗೆ 15 daysಗೆ ಒಂದೊಂದ್ಸತಿ ಬಾ ಅಂತ ಹೇಳ್ತೀವಿ. ಲಾಸ್ಟ್ನಲ್ಲಿ ವಾರ ಬನ್ನಿ ಅಂತ ಕೂಡ ಹೇಳ್ತೀವಿ.
ಆಮೇಲೆ ಎನಿ ಬೇಬಿ ಮೂಮೆಂಟ್ಸ್ ಬಗ್ಗೆ ನೀನು ಗಮನ ಇಟ್ಕೋಬೇಕು. ತುಂಬ ಸ್ಟ್ರೈನ್ ಆಗಿರೋ ಕೆಲಸ ಮಾಡಬಾರ್ದು. ಮತ್ತು ಆಬ್ವಿಯಸ್ಲಿ ಬ್ಯಾಡ್ ಹ್ಯಾಬಿಟ್ಸ್ ಲೈಕ್ ಸ್ಮೋಕಿಂಗ್, ಆಲ್ಕೋಹಾಲು, ಎಕ್ಸ್ಪೋಜರ್ ಟು ಕೆಮಿಕಲ್ಸ್ ಅವೆಲ್ಲನೂ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು. ಆಮೇಲೆ ಮಲ್ಟಿಪಲ್ ಸ್ಕ್ಯಾನ್ಸ್ ಇರ್ತವೆ. ಸೊ ನೀವು ಅದಕ್ಕೆ ಯು ಹ್ಯಾವ್ ಟು ಬಿ ವೆರಿ ಕಂಪ್ಲೇಂಟ್. ಅಂದರೆ ಡಾಕ್ಟ್ರ್ ಏನಕ್ಕೋ ಕರೀತಾರೆ ಸ್ಕ್ಯಾನು ವಾರ ಅನ್ನೋ ಥರ ಬೇಜಾರು ಮಾಡ್ಕೊಬಾರ್ದು. ಒಂದು ಮೆಂಟಲಿ ತುಂಬ ಸ್ಟ್ರಾಂಗ್ ಇರಬೇಕಾಗುತ್ತೆ. ಸೊ ಯು ಹ್ಯಾವ್ ಟು ಫೋಕಸ್ ಆನ್ ಯುವರ್ ನ್ಯೂಟ್ರಿಷನ್, ಇಮ್ಯುನೈಸೇಷನ್, ಮತ್ತು ಮೋರ್ ಫ್ರೀಕ್ವೆಂಟ್ ವಿಸಿಟ್ಸ್ ಟು ದ ಡಾಕ್ಟರ್, ಮೋರ್ ಟೆಸ್ಟ್, ಬ್ಲಡ್ ಟೆಸ್ಟ್ನ ಪದೇ ಮಾಡಿಸ್ತೀವಿ. ಅದಕ್ಕೆಲ್ಲ ಬೇಜಾರು ಮಾಡ್ಕೊಬಾರ್ದು. ಅಯ್ಯೋ ಯಾಕಪ್ಪ ನನಗೆ ಅಂತ. ತುಂಬ ಐ ಹ್ಯಾವ್ ಸೀನ್ ಲಾಟ್ ಆಫ್ ಪೀಪಲ್ ಹೂ ಆರ್ ಥರೋಲಿ ಎಂಜಾಯಿಂಗ್ ದಿ ಟ್ವಿನ್ ಪ್ರೆಗ್ನೆನ್ಸೀಸು. ಆ್ಯಂಡ್ ಐ ಫೀಲ್ ಜಾಯಿಂಟ್ ಫ್ಯಾಮಿಲೀಸ್ ಇದ್ಕೊಂಡು ಮನೆಯವರೆಲ್ಲ ಬಂದು ಮಾಡ್ತಾರಲ್ಲ, ಅವ್ರಿಗೆ ತುಂಬ ಚೆನ್ನಾಗಿ ಔಟ್ಕಮ್ ಆಗುತ್ತೆ. ಆ ತಾಯಿಗೆ ತೊಂದರೆ ಕೊಡೋಕ್ಕೆ ಬಿಡೋದಿಲ್ಲ. ಇಬ್ಬರಿಬ್ಬರೇ ಓಡಾಡಿದ್ರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಮಕ್ಕಳನ್ನ ಸಾಕೋಕ್ಕೂ ಸುಲಭ ಆಗುತ್ತೆ. ಸೊ ಮೆಂಟಲಿ ಫಿಸಿಕಲಿ ಪ್ರಿಪೇರ್ ಆಗುತ್ತೆ. ಓಕೆ ಮ್ಯಾಮ್, ತುಂಬಾ ರೇರ್ ಆಗಿ ನಡೆಯುವಂಥದ್ದು ಒಂದು, ಬಟ್ ಸ್ಟಿಲ್ ಕಂಜಾಯಿಂಟ್ ಟ್ವಿನ್ಸ್ ಅಂತಾರಲ್ಲ, ಅಂದ್ರೆ ಎರಡು ಮಕ್ಕಳು ಅಟ್ಯಾಚ್ ಆಗ್ಬಿಟ್ಟಿರ್ತಾರೆ ಅನ್ನೋದು, ಇದು ಯಾವ ವೀಕಲ್ ಗೊತ್ತಾಗುತ್ತೆ ಅಂಡ್ ಹೌ ಕಾಮನ್ ಅಥವಾ ಹೌ ರೇರ್ ಇಸ್ ಇಟ್? See, you can say in my 25 or not 25, almost 29 years of OBG practice, I saw first time conjoined twins. ನಮಗೆ 8 weeks ಸ್ಕ್ಯಾನಲ್ಲಿ ಗೊತ್ತಾಯ್ತು. ಓಕೆ ಓಕೆ. ಈವನ್ ಮೈ ಸೊನಾಲಜಿಸ್ಟ್ ಆಲ್ಸೋ ಇಸ್ ವೆರಿ ವೆಲ್ ಟ್ರೈನ್, ಡಾಕ್ಟರ್ ಸವಿತಾ ಅಂತ. ಅವರು ಫಸ್ಟ್ ಟೈಮ್ ಅವ್ರು ನೋಡಿದ್ರು. ಸೊ ಮೊದಲೇನಾಗ್ತಿತ್ತು, ಅದು ಸ್ಕ್ಯಾನಿಂಗ್ ಫೆಸಿಲಿಟಿ, ನೀನು ಹೇಳ್ದಂಗೆ ಸ್ಕ್ಯಾನಿಂಗ್ ಫೆಸಿಲಿಟಿ ಇಲ್ದಲೆ ಒಂದು ಮಗು ಅರ್ಧ ಬರೋದು, ಆಮೇಲೆ ಬರದೇ ಇರೋದು, ಆಮೇಲೆ ಸಿಸೇರಿಯನ್ ಮಾಡಿದ್ರೆ ಮಕ್ಕಳು ಅಂಟ್ಕೊಂಡಿರೋದು, ಬ್ರೈನ್ ಹತ್ರ ಅಂಟ್ಕೊಳ್ಳೋದು, ಎದೆ ಹತ್ರ ಅಂಟ್ಕೊಳ್ಳೋದು, ಅಬ್ಡಮನ್, ಬ್ಯಾಕ್, ಅವೆಲ್ಲ ತುಂಬ ಕಷ್ಟ. ಅದು ಆ್ಯಂಡ್ ಇಟ್ಸ್ ವೆರಿ ರೇರ್. 1 ಲಕ್ಷಕ್ಕೆ ಒಂದಾಗೋ ಥರ ಒಂದು ಈ ಪ್ರಿವಿಲೆನ್ಸ್ ಇರೋದು. ಅದು ಯಾಕೆ ಆಗುತ್ತೆ ಅಂದರೆ ಸೇಮ್ ಅದೇ ಆ ಸಿಂಗಲ್ ಎಂಬ್ರಿಯೋ ಡಿವೈಡ್ ಆಗಿ 2 ಬೇಬಿ ಆಗುತ್ತಲ್ಲ, ಅದು ಯಾವ ದಿನ ಡಿವೈಡ್ ಆಗುತ್ತೆ ಅದು ಇಂಪಾರ್ಟೆಂಟು. ಆಯಿತಾ? ಕರೆಕ್ಟ್ ಡೇಗೆ ಡಿವೈಡ್ ಆದರೆ 2 ಮಕ್ಕಳಾಗ್ತವೆ. ತುಂಬ ಲೇಟಾಗಿ ಡಿವೈಡ್ ಆದರೆ ಜಾಯಿಂಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಮಗೆ 8 weeks ಸ್ಕ್ಯಾನ್ನಲ್ಲಿ ಆ ಕಂಜಾಯಿಂಟ್ ಟ್ವಿನ್ಸ್ ಬಗ್ಗೆ ಡೌಟ್ ಬಂತು. ನಮ್ಮ ಕ್ಲಿನಿಕ್ನಲ್ಲೇ ಸ್ಕ್ಯಾನ್ ಮಾಡಿದಾಗ ಅದು ಅಂದರೆ 2 ಒಟ್ಟಿಗೆ ಮೂವ್ ಆಗುತ್ತೆ. 2 ಸ್ಯಾಕ್ಸ್ ಕಾಣೋಕೆ 2 ಒಟ್ಟಿಗೆ ಮೂವ್ ಆಗುತ್ತೆ. 2 ಸ್ಯಾಕ್ ಥರ ಮಧ್ಯದಲ್ಲಿ ಒಂದು ಮೆಂಬ್ರೇನ್ ಕಾಣೋದಿಲ್ಲ. ಸೊ ಹಾಗಾಗಿ ವಿ ಕಾಲ್ ದೆಮ್ ಅಗೇನ್ ಆಫ್ಟರ್ 2 weeks. ಆವಾಗ ನಮಗೆ ಗೊತ್ತಾಯಿತು. ದೆನ್ ವಿ ಹ್ಯಾಡ್ ಟು ಟರ್ಮಿನೇಟ್ ದ ಪ್ರೆಗ್ನೆನ್ಸಿ. ನಾವು ಪೇಷಂಟ್ಸ್ಗೆ ಎಕ್ಸ್ಪ್ಲೈನ್ ಮಾಡಿ, ಯಾಕೆಂದರೆ ಅದು ಸಾಕೋದು ಕಷ್ಟ. ನೋಡೋಕ್ಕೆ ನಾವು ಯಾವುದೋ ಅಪರೂಪಕ್ಕೆ ವೀಡಿಯೋನಲ್ಲಿ ನೋಡಿ ಅಲ್ಲೇನೋ ಆಪ್ರೇಷನ್ ಮಾಡಿದ್ರಂತೆ, ಇದು ಆಪ್ರೇಷನ್ ಮಾಡಿದ್ರಂತೆ, ಕಂಜಾಯಿಂಟ್ ಟ್ವಿನ್ಸ್ ಬಂದು ಯಾರನ್ನೋ ಮದುವೆ ಮಾಡ್ಕೊಂಡ್ರಂತೆ, ಅವೇನೇನೋ ಹೇಳ್ತಾರೆ. ಅದು ಹೇಳೋಕ್ಕೆ ನೋಡೋಕ್ಕೆ ಒಂದ್ಸರಿ ಹೌದಾ ಅನ್ಸುತ್ತೆ, ಬಟ್ ಸಾಕೋದು ತುಂಬ ಕಷ್ಟ. ಅದು ತುಂಬ ಡಿಫೆಕ್ಟ್ಸ್ ಕೂಡ ಇರ್ತವೆ. ದೇ ಆರ್ ಬಿ ಶೇರಿಂಗ್ ಕಾಮನ್ ಆರ್ಗನ್ಸ್, ಕ್ಯಾನ್ ಯು ಬಿಲೀವ್ ಇಟ್? ಸೊ ಹಾಗಾಗಿ ಫಸ್ಟ್ ಟೈಮ್ ಐ ಸಾ ಇನ್ ಮೈ ಪ್ರಾಕ್ಟೀಸ್ ಆ್ಯಂಡ್ ವಿ ಟರ್ಮಿನೇಟೆಡ್. ಅದು ಯಾಕಾಯಿತು ಅಂತಲೂ ಅದಕ್ಕೇನು ರೀಸನ್ ಇರಲ್ಲ. ನೆಕ್ಸ್ಟ್ ಪ್ರೆಗ್ನೆನ್ಸಿ ಆಯಿತು, ಒಂದು ಒಳ್ಳೆ ಡೆಲಿವರಿ ಆಗಿ ಚೆನ್ನಾಗಿದೆ. ಓಕೆ ಓಕೆ ಮ್ಯಾಮ್, ಯೆಟ್ ಅನದರ್ ಇನ್ಸೈಟ್ಫುಲ್ ಎಪಿಸೋಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಎಪಿಸೋಡ್. Hello, doctor. Hello. Hello, Doctor, with Dr. Chandrika Anand.